ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ವ್ಯಾಸೋಗ್ರೇನ್ ಟ್ಯಾಬ್ಲೆಟ್ ಬಗ್ಗೆ. ವ್ಯಾಸೋಗ್ರೇನ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ನಿಮ್ಗೆ ಇತ್ತಂದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ. ಇದರೊಳಗಡೆ ಮೇನ್ ಕಂಟೆಂಟ್, ಇದ್ರ ಕಂಪೋಸಿಷನ್ ಏನು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಅಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ವ್ಯಾಸೋಗ್ರೇನ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಏನಾರ ಮೈಗ್ರೇನ್ ಪ್ರಾಬ್ಲಮ್ ಐತಂದ್ರ, ಇಲ್ಲ ಮೈಗ್ರೇನ್ ದಾಗ ನಿಮ್ಗೆ ಏನಾರ ಲಕ್ಷಣ ಬರಕ್ ಕುಂತಾವ್, ನಿಮ್ಗೆ ಗೊತ್ತಾಗಕ್ ಕುಂತೈತಿ ನನಗೆ ಮೈಗ್ರೇನ್ ಅಟ್ಯಾಕ್ ಚಾಲೂ ಆಗಕ್ ಕುಂತೈತಿ ಅಂದ್ರೆ ಆ ಹೊತ್ನಾಗ ಅದನ್ನೆಲ್ಲ ತಡಿಲಿಕ್ಕೆ ಈ ಟ್ಯಾಬ್ಲೆಟ್ ಅನ್ನು ಉಪಯೋಗ ಮಾಡ್ಲಾಗ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಕಂಪೋಸಿಷನ್ ಬಗ್ಗೆ ಮಾತಾಡೋಣ. ಇದ್ರೊಳಗೆ ಕಂಟೆಂಟ್ ಏನೇನು ಇರ್ತೈತಪ್ಪ ಅಂದ್ರೆ ನೋಡ್ರಿ, ಪ್ರತಿಯೊಂದು ವ್ಯಾಸೋಗ್ರೇನ್ ಟ್ಯಾಬ್ಲೆಟ್ ಏನಿದೆ ಅದ್ರೊಳಗೆ ಕ್ಯಾಫಿನ್ 100 mg ಪ್ರಮಾಣದಾಗ ಇರ್ತೈತಿ. ಕ್ಯಾಫಿನ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಮೆಥೈಲ್ ಝ್ಯಾಂಥಿನ್. ಮತ್ತ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಬ್ಲಡ್ ವೆಸಲ್ಸ್ ನ ನ್ಯಾರೋ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತೆ ಇದ್ರೊಳಗೆ ಎರಡನೇ ಕಂಟೆಂಟ್ ಯಾವ್ದಪ್ಪ ಅಂದ್ರೆ ಎರ್ಗೋಟಮೈನ್ 1 mg ಪ್ರಮಾಣದಾಗ ಇರ್ತೈತಿ. ಅದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತಂದ್ರ ಎರ್ಗೋಟ್ ಆಲ್ಕಲಾಯ್ಡ್. ಮತ್ತೆ ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮೆದುಳು ಒಳಗಡೆ ಬ್ಲಡ್ ವೆಸಲ್ಸ್ ಏನಿರ್ತಾವ ನೋಡ್ರಿ, ಅದನ್ನ ನ್ಯಾರೋ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮೂರನೇ ಕಂಟೆಂಟ್ ಇದ್ರೊಳಗೆ ಪ್ಯಾರಾಸಿಟಮೋಲ್ 250 mg ಪ್ರಮಾಣದಾಗ ಇರ್ತೈತಿ. ಪ್ಯಾರಾಸಿಟಮೋಲ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಅನಾಲ್ಜೆಸಿಕ್ ಮತ್ತೆ ಆಂಟಿಪೈರೆಟಿಕ್. ಇದು ನಿಮ್ಮ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ಕೊಡ್ತೈತ್ರಿ. ನಾಲ್ಕನೇ ಕಂಟೆಂಟ್ ಇದ್ರೊಳಗ ಕ್ಲೋರ್ಪೆರಾಜಿನ್ 2.5 mg ಪ್ರಮಾಣದಾಗ ಇರ್ತೈತಿ. ಇದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಆಂಟಿ ಎಮೆಟಿಕ್ ಅಂತ. ನಿಮ್ಗೆ ಏನಾರ ವಾಂತಿ ಬಂದಂಗ ಆಗಾಕ್ ಕುಂತೈತಿ, ವಾಂತಿ ಮಾಡ್ಕೊಂಡು ಅಂತೀರಂದ್ರ ಅದನ್ನೆಲ್ಲ ತಡಿಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಕೆಡಿಲಾ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್. ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನನಗೆ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18 ಮೇಲೆ ಇದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ನಿಮ್ಗೆ ಇದನ್ನ 1 ಟ್ಯಾಬ್ಲೆಟ್ SOS ತಗೊಳಕ್ ಹೇಳಿರ್ತಾರ. ಅಂದ್ರೆ ಯಾವಾಗ ನಿಮ್ಗೆ ಮೈಗ್ರೇನ್ ಅಟ್ಯಾಕ್ ನನಗೆ ಬರ್ತೈತೆ ಅನಿಸ್ಬೋದು, ಇಲ್ಲ ನಿಮ್ಗೆ ಮೈಗ್ರೇನ್ ಅಟ್ಯಾಕ್ ಆಗೈತಂದ್ರ ಆ ಹೊತ್ನೆ 1 ಟ್ಯಾಬ್ಲೆಟ್ ಅವಶ್ಯಕತೆ ಅನುಸಾರ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಇಲ್ಲ ನಿಮ್ಗೆ ಹೊಸದಾಗಿ ಡಿಟೆಕ್ಟ್ ಮಾಡ್ಯಾರ ಮೈಗ್ರೇನ್ ಅಂತ ಅಂದ್ರೆ ಆವಾಗ ಡಾಕ್ಟರ್ ನಿಮ್ಗೆ ಇದನ್ನ ದಿನಕ್ಕೆ 1 ಟ್ಯಾಬ್ಲೆಟ್ ತಗೊಳಕ್ ಹೇಳ್ಬಹುದು. ಅಂದ್ರೆ ಬೆಳಿಗ್ಗೆ 1 ತಗೊಳಕ್ ಹೇಳ್ಬಹುದು. ಇದನ್ನ ನೀವು ನಾಷ್ಟ ಮಾಡೋದಕ್ಕಿಂತ ಮೊದ್ಲನು ತಗೋಬಹುದು. ನಾಷ್ಟ ಅಂದ್ರೆ ಊಟ ಮಾಡೋದಕ್ಕಿಂತ ಮೊದ್ಲನು ತಗೋಬಹುದು, ಊಟ ಆದ್ಮೇಲೆ ತಗೋಬಹುದ್ರಿ. 1 ಗ್ಲಾಸ್ ನೀರ್ ಜೊತೆಗೆ ತಗೋಬೇಕು ಅನ್ನೋದಿರ್ತೈತಿ. ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ ದಿನಕ್ಕೆ 2 ಹೊತ್ತು ತಗೊಳಕ್ ಹೇಳಿರ್ತಾರ. ಬೆಳಿಗ್ಗೆ 1, ರಾತ್ರಿಗೆ 1 ತಗೊಳಕ್ ಹೇಳಿರ್ತಾರ್ರಿ. ಸೇಮ್ ಹಾಳು ಹೊಟ್ಟೆಲೇನು ತಗೋಬಹುದು, ಇಲ್ಲ ಊಟ ಆದ ನಂತರ ಕೂಡ ತಗೋಬಹುದು. 1 ಗ್ಲಾಸ್ ನೀರ್ ಜೊತೆಗೆ ತಗೋಬೇಕನ್ನ ಇರ್ತೈತಿ. ಇಲ್ಲ ನೀವು ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳ ಅಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಬಾಡಿ ಕಂಡೀಷನ್ ಮೇಲೆ, ಮತ್ತೆ ನಿಮ್ಗೆ ಮೈಗ್ರೇನ್ ಸಮಸ್ಯೆ ಯಾವಾಗಿಂತ್ರ ಇದೆ, ಮತ್ತೆ ನಿಮ್ ಲಕ್ಷಣದ ಸಿವಿಯಾರಿಟಿ ಏನೇನಿದೆ, ಮತ್ತೆ ಡಾಕ್ಟರ್ ನಿಮ್ಗೆ ಈ ಟ್ಯಾಬ್ಲೆಟ್ ಜೊತೆಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನೇನು ಕೊಡಾಕುಂತಾರ, ನಿಮ್ ಬೇರೆ ಹೆಲ್ತ್ ಕಂಡೀಷನ್ಸ್ ಏನೇನು ಅದಾವ ಅವನ್ನೆಲ್ಲ ನೋಡ್ಕೊಂಡು ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಲ್ಲಿ ಮಟ್ಟ ಏನ್ ತಗೊಳಕ್ ಹೇಳಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಟ್ಯಾಬ್ಲೆಟ್ ತಗೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ. ಸೈಡ್ ಎಫೆಕ್ಟ್ ಏನಿದೆ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನೇನ್ ಆಗ್ಬೋದು, ಸೊ ನೋಡ್ರಿ, ನಿಮ್ಗೆ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್ ಆಗ್ಬೋದು. ಅಂದ್ರೆ ಸಡನ್ ಆಗಿ ನೀವು ಕುಂತೀರಿ, ನಿಂತ್ರಂದ್ರೆ ನಿಮ್ BP ಸಡನ್ ಆಗಿ ಲೋ ಆಗ್ಬೋದು. ಇಲ್ಲ ನಿಮ್ಗೆ ಬಹಳ ಜಾಸ್ತಿ ನಿದ್ದೆ ಬರೋದು, ಉವಾಸಿ ಬರೋದು, ನಿದ್ದೆ ಬಂದಂಗ ಆಗೋದು. ಇಲ್ಲ ನೀವು ಕಾಲ್ಮಡಿ ಹೋಗ್ತಿರಲ್ಲ, ಅದು ನಿಂತು ಬರೋದು, ಬಾಯಿ ಒಣಗ್ದಂಗ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದು, ಮಲಬದ್ಧತೆ ಆಗೋದು, ಮಾಂಸಪೇಶಿಯಲ್ಲಿ ನೋವು ಬರೋದು, ಇವೆಲ್ಲ ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ಬೋದು. ಯಾರು ಈ ಮಾತ್ರೆಯನ್ನು ತಗೊಳ್ಳಿಕ್ ಹೋಗ್ಬಾರ್ದು. ಕಾಂಟ್ರಾಇಂಡಿಕೇಶನ್ ಏನು, ಸೊ ನೋಡ್ರಿ ಇದ್ರೊಳಗೆ ಕಂಟೆಂಟ್ ಏನೇನು ಅದಾವ ನಾನು ನಿಮ್ಗೆ ತಿಳಿಸೀನಿ. ಆ ಕಂಟೆಂಟ್ಲೆ ಮೊದ್ಲು ಯಾವಾಗಾರ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದು ನೀವು ಬಳಸಕ್ ಹೋಗ್ಬೇಡ್ರಿ. ಮತ್ತ ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದ ಈ ಟ್ಯಾಬ್ಲೆಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರ ವ್ಯಾಸೋಗ್ರೇನ್ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಸೊ ಇದ್ರೊಳಗೆ ಕಂಟೆಂಟ್ ಕ್ಯಾಫಿನ್, ಎರ್ಗೋಟಮೈನ್, ಪ್ಯಾರಾಸಿಟಮೋಲ್ ಮತ್ತ ಕ್ಲೋರ್ಪೆರಾಜಿನ್ ಇರ್ತೈತಿ. ಸೊ ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಟ್ಯಾಬ್ಲೆಟ್ಸ್ ತಯಾರು ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೈಗ್ರಾಫಿನ್ ಟ್ಯಾಬ್ಲೆಟ್, ಆಂಟಿಗ್ರೇನ್ ಟ್ಯಾಬ್ಲೆಟ್, ಲಿಬಿಗ್ರೀನ್ ಟ್ಯಾಬ್ಲೆಟ್,
ನ್ಯೂರೋಮೋಲ್ ಪ್ಲಸ್ ಟ್ಯಾಬ್ಲೆಟ್ಸ್ ಇವೆಲ್ಲ ಇದ್ರ ಸಬ್ಸ್ಟಿಟ್ಯೂಟ್, ಇದ್ರೊಳಗೂ ಸೇಮ್ ಕಂಟೆಂಟ್, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 136 ರೂಪಾಯಿದಾಗ 14 ಟ್ಯಾಬ್ಲೆಟ್ ಅದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ. 212 ರೂಪಾಯಿದಾಗ 20 ಟ್ಯಾಬ್ಲೆಟ್ ಅದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ವ್ಯಾಸೋಗ್ರೇನ್ ಟ್ಯಾಬ್ಲೆಟ್ ಅದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿಯೊಂದು ವಿಡಿಯೋದಂಗ ತಿಳಿಸ್ದಂಗ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.